ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಆದಿತ್ಯ ಹರ್ಡೀಕರ್. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಬಂದಿರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹಾರೋಹಿತ್ತಲಿನಲ್ಲಿರುವಂತಹ ಗುಳಿಗುಳಿ ಶಂಕರ ಅಥವಾ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನದಿಂದ ಸ್ವಲ್ಪನೇ ಕೆಳಗಡೆ ಇರುವಂತಹ ಒಂದು ಕೊಳ ಈ ದೇವಸ್ಥಾನದ ಮೇನ್ ಅಟ್ರಾಕ್ಷನ್ ಅಂತ ಕೂಡ ಹೇಳ್ಬೋದು. ಬನ್ನಿ ಹಾಗಾದರೆ ಆ ಕೊಳನ ನೋಡ್ಕೊಂಬರೋಣ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡದೇ ಇದ್ರೂ ಸಹ ಇಲ್ಲಿ ವಿಶೇಷ ಅನ್ನಿಸೋ ಕೊಳದ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಸಿಕ್ತು. ನೀವು ನೋಡಬಹುದು, ನಾನೀಗ ಕೊಳದ ಬಳಿ ಬಂದಿದ್ದೀನಿ. ಕೊಳದ ಒಳಗಡೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನಾನೀಗ ನನ್ನ ಕ್ಯಾಮ್ರಾನ ನೀರೊಳಗೆ ಮುಳುಗಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಈಗ ಕೇಳಿಸ್ತಾ ಇರೋ ಆಡಿಯೋ ಇದು ನಾನು ಯಾವುದೇ ಥರ ಎಫೆಕ್ಟನ್ನು ಆ್ಯಡ್ ಮಾಡಿಲ್ಲ. ಒಳಗಡೆ ಮುಳುಗಿಸಿದಾಗ ನೀರಿನ ಪ್ರೆಷರ್ಗೆ ಬರ್ತಾ ಇರೋವಂತಹ ಸೌಂಡ್ ಇದು. ನೀರಿನ ಒಳಗಡೆ ನೀವು ಗಮನಿಸ್ಬೋದು, ಒಂದು ಶಿವಲಿಂಗ ಕಾಣಿಸ್ತಾ ಇದೆ. ಹಾಗೆ ತುಂಬ ಪಾಚಿ ಇದೆ, ಆದರೆ ನೀರು ತುಂಬ ಕ್ಲೀನ್ ಆಗಿದೆ. ಈ ಒಂದು ಪಾಚಿ ಶಿವನ ಜಟೆ ಅಂತ ನಂಬಲಾಗಿದೆ. ಹಾಗೆ ವಿಜ್ಞಾನಿಗಳ ತಂಡ ಇಲ್ಲಿ ರಿಸರ್ಚ್ ಮಾಡಿರೋದ್ರಿಂದ ಗೊತ್ತಾಗಿದ್ದೇನಪ್ಪ ಅಂದರೆ, ಈ ನೀರಿನಲ್ಲಿ ತುಂಬ ಒಂದು ಔಷಧೀಯ ಗುಣಗಳಿದೆಯಂತೆ. ತುಂಬ ಮಿನರಲ್ಸ್ ಇರೋದ್ರಿಂದ ಬೇರೆ ಬೇರೆ ರೀತಿಯ ಒಂದು ಕಾಯಿಲೆಗಳಿಗೆ ನಿವಾರಣೆ ಆಗಿ ಈ ಒಂದು ನೀರನ್ನು ಬಳಸಬಹುದು ಅಂತ ಕೂಡ ಹೇಳಲಾಗುತ್ತೆ. ಈ ನೀರು ಉಗಮ ಆಗೋದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಕಥೆಗಳನ್ನು ಕೂಡ ನಾವು ಕೇಳಬಹುದು. ಶುಕ್ರಾಚಾರ್ಯರು ನೀರಿಗಾಗಿ ತಪಸ್ಸನ್ನು ಮಾಡ್ತಾರೆ. ಇದನ್ನು ಮೆಚ್ಚಿ ಶಿವ ತನ್ನ ಜಟೆಯಲ್ಲಿದ್ದ ಗಂಗೆಯನ್ನು ಈ ಒಂದು ಕೊಳಕ್ಕೆ ಬಿಡ್ತಾನೆ. ಶಿವನ ಜಟೆಯಿಂದ ಈ ಕೊಳ ಸೃಷ್ಟಿಯಾದ ಕಾರಣ ಇದನ್ನು ಜಟಾತೀರ್ಥ ಅಂತ ಕರೀತಾರೆ. ಈ ಕೊಳದ ನೀರು ಬಿರು ಬೇಸಿಗೆಯಲ್ಲೂ ಬತ್ತೋದಿಲ್ಲ ಅನ್ನೋದು ವಿಶೇಷ. ಸದಾಕಾಲ ನೀರಿನಿಂದ ಗುಳ್ಳೆಗಳು ಬರೋದ್ರಿಂದ ಈ ಜಾಗವನ್ನು ಗುಳಿಗುಳಿ ಶಂಕರ ದೇವಸ್ಥಾನ ಅಂತ ಕೂಡ ಕರೆಯಲಾಗುತ್ತೆ. ಈ ಕೊಳದ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಸರ್ವ ರೋಗಗಳು ಕೂಡ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಕೋರಿಕೆಯನ್ನು ಇಟ್ಟುಕೊಂಡು ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಯನ್ನು ಈ ಕೊಳದಲ್ಲಿ ಹಾಕಿದಾಗ ಅದು ಒಮ್ಮೆ ಮುಳುಗಿ ಮೇಲೆ ಬಂದರೆ ನಮ್ಮ ಕೋರಿಕೆ ಪೂರ್ಣಗೊಳ್ಳುತ್ತದೆ ಎಂದು, ಬಾರದೇ ಇದ್ದರೆ ನಮ್ಮ ಇಚ್ಛೆ ಪೂರ್ಣಗೊಳ್ಳುವುದಿಲ್ಲವೆಂಬುದು ಇಲ್ಲಿನ ನಂಬಿಕೆ. ಈ ಹಚ್ಚ ಹಸಿರಾದ ಸ್ವಚ್ಛಂದ ಪರಿಸರದ ಮಧ್ಯೆ ಇರುವ ಈ ಶಿವನ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ. ಆದರೆ ನಿಮ್ಮೊಂದಿಗೆ ತಂದ ಪ್ಲಾಸ್ಟಿಕ್ ಮುಂತಾದ ಕಸಗಳನ್ನು ಇಲ್ಲಿ ಹಾಕದೆ ಈ ಪರಿಸರವನ್ನು ಇದ್ದಂತೆ ಇರಲು ಬಿಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ಸಿ ಯು.